ನಾನು ಈ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, ಈ ಬಾರಿ ಸಚಿವ ಆಗಿದ್ದೇನೆ, ಮುಂದೆ ನಾನು ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ರಾಜಕೀಯ ಕನಸುಗಳನ್ನು ಅನೇಕರು ಕಟ್ಟಿಕೊಳ್ತಾರೆ. ಆದರೆ ಇಲ್ಲಿ KN ರಾಜಣ್ಣ ಯಾಕೋ ಚುನಾವಣಾ ರಾಜಕೀಯದಿಂದ ದೂರ ಸರಿಯುವಂಥ ಮಾತುಗಳನ್ನು ಹೇಳಿದ್ದಾರೆ. ರಾಜಕೀಯ ಜೀವನ ಸಾಕಾಯ್ತಾ? ಹಾಗಾದರೆ ರಾಜಕೀಯದಿಂದ ದೂರ ಸರಿಯೋಕೆ ನಿರ್ಧಾರ ಮಾಡಿದ್ದಾರಾ? ಪ್ರಸಕ್ತ ರಾಜಕಾರಣ ಅವರಿಗೆ ನೋವು ತಂದಿದೆಯಾ? ನಾನು ಮುಂದೆ ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ಹೇಳ್ತಿರೋದು ಯಾಕೆ? ಎಸ್, ರಾಜಕಾರಣ ಬೇಸರವಾಗಿದೆಯಾ? ಅವರ ಪಕ್ಷದಲ್ಲಿ ಸರಿಯಾದ ಬೆಲೆ ಸಿಗಲಿಲ್ವಾ? ಯಾವ ಕಾರಣಕ್ಕೆ ಅವರು ಚುನಾವಣೆ ನಿಲ್ಲಿಲ್ಲ ಅಂತಿದ್ದಾರೆ, ಮುಂದೆ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚುನಾವಣಾ ರಾಜಕೀಯದಿಂದ ದೂರ ಹೋಗ್ತಾರ ರಾಜಣ್ಣ? ಸಾಕಷ್ಟು ಕುತೂಹಲ ಮೂಡಿಸಿದೆ ರಾಜಣ್ಣ ಅವರ ಈ ಹೇಳಿಕೆ. ಬಟ್ ರಾಜಣ್ಣ ಅವರು ಈ ಬಾರಿಯೇ ಕೊನೆ ಚುನಾವಣೆ ಅಂತ ಹೇಳಿ ಕಳೆದ ಬಾರಿಯೂ ಕೂಡ ಕೆಲವಷ್ಟು ದಿನಗಳಿಂದ ಅಥವಾ ಚುನಾವಣೆ ಪೂರ್ವದಲ್ಲೂ ಕೂಡ ಹೇಳಿದರು. ಇದು ನನ್ನ ಕೊನೆಯ ಚುನಾವಣೆ, ನನ್ನನ್ನು ಗೆಲ್ಲಿಸಿ ಖಂಡಿತ ನಾನು ಮಿನಿಸ್ಟರ್ ಆಗ್ತೀನಿ ಅಂತ ಹೇಳಿದರು. ಇದೀಗ ಅಂಥದ್ದೇ ಮಾತುಗಳನ್ನು ಮುಂದೆ ಚುನಾವಣಾ ರಾಜಕೀಯದಲ್ಲಿ ನಾನು ಇರೋದಿಲ್ಲ ಎಂಬ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನನಗೇನು ಮಂತ್ರಿಗಿರಿಗೂ ನಾನೇನು ಇಟ್ಕೊಂಡು ಕೂತಿರೋನಲ್ಲ, ಮುಂದೆ ಚುನಾವಣೆಗೂ ನಿಲ್ಲೋನಲ್ಲ. ಇನ್ನೇನಿದೆ ನಮ್ದು? ಹ್ಯಾಪಿ. ನಾನು ಎಲೆಕ್ಷನ್ಗೂ ನಿಲ್ಲಲ್ಲ, ಗೊತ್ತಾಯ್ತಾ? ನಾನು ಇನ್ನು ಯಾರ ಕ್ಯಾಬಿನೆಟ್ಗೂ ಮಂತ್ರಿ ಆಗ್ಬೇಕು ಅಂತ ಅಪೇಕ್ಷೆನೂ ಪಡಲ್ಲ. ನಡೀರಿ. ಓಕೆ. ನನಗೇನು ಬೇಡಪ್ಪ, ನಾನು ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಯಾರು? ನಾನು ಮುಂದೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ತಿರುಗಿ ಸಿಎಂ ಕೇಳಕ್ ಹೋಗ್ತದೆ. ನಾ ಮಂತ್ರಿಗಿರಿನೂ ಕೂಡ ನಾಳೆ ಬೇಕಿಲ್ಲಪ್ಪ ನೀನು ರಾಜೀನಾಮೆ ಕೊಡು ಅಂದ್ರೆ ಈ ಕೂಡಲೇ ಕೊಟ್ಬಿಡ್ತೀನಿ. ನನಗೇನು ಮಂತ್ರಿಗಿರಿಗೂ ನಾನೇನು ಇಟ್ಕೊಂಡು ಕೂತಿರೋನಲ್ಲ, ಮುಂದೆ ಚುನಾವಣೆಗೂ ನಿಲ್ಲೋನಲ್ಲ. ಇನ್ನೇನಿದೆ ನಮ್ದು? ಹ್ಯಾಪಿ. ನಾನು ಎಲೆಕ್ಷನ್ಗೂ ನಿಲ್ಲಲ್ಲ, ಗೊತ್ತಾಯ್ತಾ? ನಾನು ಇನ್ನು ಯಾರ ಕ್ಯಾಬಿನೆಟ್ಗೂ ಮಂತ್ರಿ ಆಗ್ಬೇಕು ಅಂತ ಅಪೇಕ್ಷೆನೂ ಪಡಲ್ಲ. ನಡೀರಿ. ಓಕೆ. ನನಗೇನು ಬೇಡಪ್ಪ, ನಾನು ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಯಾರು? ನಾನು ಮುಂದೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ತಿರುಗಿ ಸಿಎಂ ಕೇಳಕ್ ಹೋಗ್ತದೆ. ನಾ ಮಂತ್ರಿಗಿರಿನೂ ಕೂಡ ನಾಳೆ ಬೇಕಿಲ್ಲಪ್ಪ ನೀನು ರಾಜೀನಾಮೆ ಕೊಡು ಅಂದ್ರೆ ಈ ಕೂಡಲೇ ಕೊಟ್ಬಿಡ್ತೀನಿ. ನನಗೇನು ಮಂತ್ರಿಗಿರಿಗೂ ನಾನೇನು ಇಟ್ಕೊಂಡು ಕೂತಿರೋನಲ್ಲ, ಮುಂದೆ ಚುನಾವಣೆಗೂ ನಿಲ್ಲೋನಲ್ಲ. ಇನ್ನೇನಿದೆ ನಮ್ದು? ಹ್ಯಾಪಿ. ನಾನು ಎಲೆಕ್ಷನ್ಗೂ ನಿಲ್ಲಲ್ಲ, ಗೊತ್ತಾಯ್ತಾ? ನಾನು ಇನ್ನು ಯಾರ ಕ್ಯಾಬಿನೆಟ್ಗೂ ಮಂತ್ರಿ ಆಗ್ಬೇಕು ಅಂತ ಅಪೇಕ್ಷೆನೂ ಪಡಲ್ಲ. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, KN ರಾಜಣ್ಣ ಚುನಾವಣಾ ಪೂರ್ವದಲ್ಲಿಯೂ ಕೂಡ ಇದೇ ರೀತಿಯ ಮಾತುಗಳನ್ನು ಹೇಳಿದ್ರು. ಇದು ನನ್ನ ಕೊನೆಯ ಚುನಾವಣೆ ಎಂಬ ಅರ್ಥದಲ್ಲಿ ಮಾತನಾಡಿದ್ರು. ಇದೀಗ ಅವರ ಹೇಳಿಕೆಗೆ ಸ್ಟಿಕ್ ಆನ್ ಆಗಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ಅದೇ ಕಾರಣಕ್ಕೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿಯಲಿ, ಆ ನಂತರದಲ್ಲಿಯೇ DK ಶಿವಕುಮಾರ್ ಅವರು ಟ್ರೈ ಮಾಡಲಿ ಅಂತ ಹೇಳ್ತಾ ಇರೋದಾ, ಹೇಗೆ? ದಶರಥ್, ಇವತ್ತು KN ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸಿದಾಗ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ತೆಗೆದುಕೊಳ್ತೇನೆ ಅನ್ನುವಂಥದ್ದೇ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನಾನು ಮುಂದೆ ಚುನಾವಣೆಗಳಲ್ಲಿ ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನ ಹಿಂದೆ ಕೂಡ ಹೇಳಿದ್ರು, ಇವತ್ತು ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ನಿಮ್ಗೆ KPCC ಅಧ್ಯಕ್ಷ ಸ್ಥಾನ ಅಥವಾ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಬಂದಿದ್ದೆ ಆದ್ರೆ ನೀವು ಯಾವ ನಿರ್ಧಾರವನ್ನ ತೆಗೆದುಕೊಳ್ತೀರಿ ಅನ್ನುವಂತ ಒಂದು ಪ್ರಶ್ನೆಗೆ ನಾನು ಅತಿಹಾಸೆಯನ್ನ ಪಡೆಯುವಂತವನಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ನಾನು ಕಣ್ಣಿಟ್ಟಿರುವಂತದ್ದು ಹೌದು. ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಾನು ಮಂತ್ರಿ ಸ್ಥಾನವನ್ನು ಕೂಡ ಬಿಡ್ತೇನೆ ಅಂತೇಳಿ ಹಿಂದೆ ಕೂಡ ಹೇಳಿದ್ರು, ಇವತ್ತು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ವಿಚಾರದಲ್ಲಿ ಈಗ ಮುಖ್ಯಮಂತ್ರಿಗೆ ಸ್ಥಾನ ಖಾಲಿ ಇಲ್ಲ, 5 ವರ್ಷಗಳವರೆಗೆ ಸಿದ್ದರಾಮಯ್ಯ ಅವರೇ ಇರ್ತಾರೆ. ನಾನು ಹಿಂದೆ ಕೂಡ ಅದೇ ಮಾತನ್ನ ಹೇಳಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಆದ್ರೆ ಬೇರೆ ನನಗೆ ಅಂತ ಅವಕಾಶ ಬಂದ್ರೂ ಕೂಡ ನಾನು ಒಪ್ಕೊಳ್ಳುವಂತವನಲ್ಲ. ಯಾಕೆಂದ್ರೆ ಮುಂದೆ ಬರುತ್ತೆ ಅಂತ ಕನಸನ್ನು ಕೂಡ ಕಾಣುವಂತವನಲ್ಲ. ನಂದು ಇದೇ ಚುನಾವಣೆ, ನಂದು ಮುಂದಿನ ಚುನಾವಣೆಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಸ್ಪರ್ಧಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಲ್ಲಿಗೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ KN ರಾಜಣ್ಣ ಅವರು ತೆಗೆದುಕೊಳ್ಳುವಂತದ್ದು ಬಹುತೇಕವಾಗಿ ಖಚಿತ ಆಗ್ತಾ ಇದೆ. ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ. ಅಂದ್ರೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಅಥವಾ ಹಿರಿಯ ನಾಯಕರಾಗಿ ಸಲಹೆಗಳನ್ನ ಕೊಡುವಂತ ವಿಚಾರದಲ್ಲಿ ನಾನು ಮುಂದುವರಿತೇನೆ, ಆದ್ರೆ ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರೋದ್ರಿಂದ ಚುನಾವಣಾ ರಾಜಕೀಯದಿಂದ ಅವರು ನಿವೃತ್ತಿ ಆಗಬಹುದು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವ್ರಿಗೂ ಕೂಡ ಅವ್ರ ಸಲಹೆಗಳನ್ನ ಕೊಟ್ಟಿದ್ದಾರೆ. ನೀವು 2 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗೋದಕ್ಕೆ ಯಾಕೆ ನೀವು ಒದ್ದಾಟ
ಮಾಡ್ತಾ ಇದ್ದೀರಿ. ಮುಂದೆ ನೀವೇ ಪಕ್ಷವನ್ನ ನಿಮ್ಮ ನೇತೃತ್ವದಲ್ಲೇ ಪಕ್ಷವನ್ನ ಸಂಘಟನೆ ಮಾಡೋಣ, ಪಕ್ಷ ಅಧಿಕಾರಕ್ಕೆ ಬರಲಿ, ಆಗ 5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಆಗ್ಬಹುದು. ಈಗ ನೀವು 2 ವರ್ಷಗಳಿಗೆ ಯಾಕೆ ಒದ್ದಾಟವನ್ನ ಮಾಡ್ತಾ ಇದ್ದೀರಿ ಅನ್ನುವಂತ ಹೇಳಿಕೆಯನ್ನ ಕೊಡುವ ಮೂಲಕ ನೀವು ಈಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂತದ್ದು ಅಥವಾ ನೀವು ಸಿಎಂ ಆಗುವಂತ ಒಂದು ಆಸೆಯನ್ನ ಇಟ್ಕೋಬೇಡಿ ಅಂತೇಳಿ ಪರೋಕ್ಷವಾಗಿ ಒಂದು ಮೆಸೇಜ್ ಅನ್ನು ಕೂಡ ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ ದಶರಥ್. ಅದರ ಜೊತೆಗೆ ದಲಿತ ಸಚಿವರ ಸಭೆಯ ವಿಚಾರದಲ್ಲೂ ಕೂಡ ಖಡಕ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ರಾಜಣ್ಣ ಅವರು. ಯಾವುದೇ ಕಾರಣಕ್ಕೂ ಕೂಡ ನಾವು ದಲಿತರ ಸಮಸ್ಯೆಗಳ ಬಗ್ಗೆ ನಾವು ಆ ಸಭೆಯನ್ನ ಕರೆದಿದ್ದು, ಆದ್ರೆ ಅದನ್ನ ಬೇರೆ ಅಪಾರ್ಥವನ್ನ ಮಾಡಿಕೊಂಡು ಅದನ್ನ ನಿಲ್ಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಈಗಲೂ ಕೂಡ ಇದೆ, ಯಾಕೆ ವಿರೋಧವನ್ನ ಮಾಡಬಾರ್ದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಈ ಮೂಲಕ ಯಾರೇ ಈ ಸಭೆಗಳನ್ನ ನಾವು ಮುಂದೆ ನಡೆಸ್ತೇವೆ, ಇದನ್ನ ಯಾರು ತಡೀತಾರೆ ನೋಡೋಣ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅವರ ಸ್ಟೇಟ್ಮೆಂಟ್ ಕೂಡ ಇದೆ ದಶರಥ್. ಹಾಗಾಗಿ ಕೆ ಎನ್ ರಾಜಣ್ಣ ಅವರ ನಿಮ್ಮೆಲ್ಲ ಮಾಹಿತಿಗೆ